ನೀನು ಕೇಳೋ ಪ್ರಶ್ನೆಗಳಿಗೆ ಉತ್ತರನೇ ಕೊಡೋಕ್ಕಾಗದಿರೋ ಸ್ಥಿತಿ ತಲುಪಿದ್ದೀನಿ ನಾನು ಯಾರು ಅಂತ ಇನ್ನೂ ನಿನಗೆ ಗೊತ್ತಾಗ್ಲಿಲ್ವಾ ರಾಧಿಕಾ? ನಿನಗೆ ದುಡ್ಡು ಆಸ್ತಿನೇ ಬೇಕಾಗಿದ್ರೆ ಹೇಳು, ಮನೆಯವ್ರ ಕೈ ಕಾಲಾದ್ರೂ ಹಿಡಿದು ನಿನಗೆ ಬೇಕಾಗಿರೋದನ್ನ ನಾನು ಕೊಡಿಸ್ತೀನಿ. ಆದ್ರೆ ಮನೆಯವ್ರ ಮುಂದೆ ನೀನ್ ಯಾರು ಅಂತ ಒಪ್ಕೊಂಡ್ಬಿಡು. ನೀನು ಕೇವಲ ಆಸ್ತಿ ಹಣಕ್ಕೋಸ್ಕರ ಬಂದಿದ್ಯಾ ಅಂತ ನನಗನ್ನಿಸ್ತಿಲ್ಲ. ನನ್ನನ್ನ ಕಾಡೋ ಉದ್ದೇಶನೂ ನಿನಗಿಲ್ಲ. ನಿಜ ಹೇಳು, ಯಾರು ನೀನು? ಈ ಮನೆಗೂ ನಿನಗೂ ಏನ್ ಸಂಬಂಧ? ರಾಧಿಕಾ, ನಿನಗೆ ಆಯಾಸ ಆಗಿದೆ. ಈ ಸಮಯದಲ್ಲಿ ನಿನಗೆ ವಿಶ್ರಾಂತಿ ತುಂಬಾ ಮುಖ್ಯ. ಹೋಗಿ ಮಲ್ಕೋ, ಹೋಗು. ನಾನು ಮತ್ತೆ ವಾಪಸ್ ಬಂದಿರೋದೆ ನಿನಗೋಸ್ಕರ ಮತ್ತು ನನ್ನ ಮಗುಗೋಸ್ಕರ. ಒಂದಲ್ಲ ಒಂದು ದಿವಸ ನಿನಗೆ ಸತ್ಯ ಗೊತ್ತಾಗತ್ತೆ ಅಂದ್ಕೊಂಡು ನಿನ್ನಿಂದಾಗ ಅವಮಾನಗಳನ್ನೆಲ್ಲ ಅನುಭವಿಸ್ಕೊಂಡು ಸುಮ್ಮನೆ ಇದ್ದೀನಿ ರಾಧಿಕಾ. ಯಾವುದೋ ಉದ್ದೇಶ ಇಟ್ಕೊಂಡು ನಾನು ಯಾಕೆ ಈ ಮನೆಗೆ ಬರಲಿ ಹೇಳು? ನನ್ನ ಜೀವನದ ಉದ್ದೇಶನೇ ನೀನು ಮತ್ತು ನನ್ನ ಮಗು ಅಷ್ಟೇ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಲ್ವಾ ನೀನು? ನಿನ್ ಬಣ್ಣನ ನಾನು ಬಯಲ್ ಮಾಡ್ತೀನಿ. ನೀನ್ ಬಂದು ನನ್ನ ಕಾಲ್ ಹಿಡ್ಕೊಂಡು ಬೇಡ್ಕೋಬೇಕು ಅಂತ ಸ್ಥಿತಿಗೆ ನಾನು ನಿನ್ನನ್ನ ತರ್ತೀನಿ. ನೋಡ್ತಾ ಇರು. ಹೀಗೆ ಇದ್ರೆ ಇವನ್ನ ಮನೆಯಿಂದ ಹೊರಗಾಕೋದಕ್ಕಾಗೋದಿಲ್ಲ. ತುಂಬ ಬುದ್ಧಿವಂತನ ಥರ ಕಾಣಿಸ್ತಾ ಇದ್ದಾನೆ. ಇವನ ಮೇಲೆ ನಾನು ಅಟ್ಯಾಕ್ ಮಾಡೋದಾಗ್ಲಿ ಅಥವಾ ಲೋಕಲ್ ಜನರಿಂದ ಅಟ್ಯಾಕ್ ಮಾಡಿಸೋದಕ್ಕಾಗಲಿ ಆಗೋದಿಲ್ಲ. ಏನು ಮಾಡಲಿ, ತಲೆ ನೋವಾಗ್ಬಿಟ್ಟಿದ್ದಾನೆ. ನನ್ನ ವಿಷಯನೆಲ್ಲ ಮನೆಯಲ್ಲಿ ಹೇಳ್ಬಿಟ್ರೆ ಏನು ಮಾಡೋದು? ಅಥವಾ ಇವನೇ ವಿಷವಾಗಿದ್ದು ನನ್ನ ಮುಂದೆ ನಾಟಕ ಆಡ್ತಾ ಇದ್ದಾನ. ನಾಳೆ ಉಲ್ಟಾ ಹೊಡೆಯಲ್ಲ ಅಂತ ಏನು ಗ್ಯಾರಂಟಿ? ಅಸಲಿಗೆ ಅವನ ವಿಷು ಅಲ್ಲ ಅನ್ನೋದೇ ಇನ್ನೂ ಪಕ್ಕ ಆಗಿಲ್ವಲ್ಲ. ನನ್ನನ್ನು ಹೆದರಿಸೋಕೆ ಈ ಥರ ಮಾಡ್ತಾ ಇದ್ದಾನ. ಅವನ ಪ್ಲಾನ್ ಏನಿರ್ಬೋದು? ಏನೇ ಆಗಲಿ, ಅವನು ವಿಶ್ವನೇ ಆಗಿರಲಿ ಶ್ರೀನೇ ಆಗಿರಲಿ, ಮುಗಿಸ್ಬಿಡ್ಬೇಕು ಅಂದರೆ ಮುಗಿಸ್ಬಿಡ್ಬೇಕು. ಏನು ಮಾಡೋದು? ಎಸ್, ಇವನೇ ಸರಿಯಾದ ವ್ಯಕ್ತಿ. ಬೇಗ ಹುಡುಗರನ್ನ ಕಳಿಸಿ, ಆದಷ್ಟು ಬೇಗ ಈ ಕೆಲಸ ಮುಗಿಬೇಕು. ಸರಿ ಶೆಟ್ರೆ.
ರಾಜು, ಹೇಳಿ ಅದಕ್ಕೆ. ನನಗೊಂದು ಸಹಾಯ ಮಾಡ್ತೀಯಾ ರಾಜು? ಖಂಡಿತ ಅದಕ್ಕೆ. ಏನಾಗಬೇಕಿತ್ತು ಹೇಳಿ. ರಾಜು, ಈಗ ಬಂದಿರೋದು ವಿಷು ಅಲ್ಲ ಅಂತ ಎಲ್ರೂ ನಂಬಿಸೋದು ಹೇಗೆ? ಇದನ್ನು ಕಂಡುಹಿಡಿಯೋದಕ್ಕೆ ಬೇರೆ ಏನಾದರೂ ದಾರಿ ಇದೆಯಾ? ಅದಕ್ಕೆ ಬಂದಿರೋದು ಬಾಸೇ ಆಗಿರುವಾಗ ಅದನ್ನು ಕಂಡುಹಿಡಿಯೋಕ್ಕೆ ಹೋಗೋದು ಸರಿಯಲ್ಲ. ಈ ವಿಷಯ ಮನೆಯವ್ರಿಗಾಗಲಿ ಅಥವಾ ಬಾಸ್ಗಾಗಲಿ ಗೊತ್ತಾದರೆ ತುಂಬ ಸಮಸ್ಯೆ ಆಗುತ್ತೆ. ನಾನು ಹೇಳ್ತಿದ್ದೀನಲ್ಲ ರಾಜು, ಅದು ವಿಷು ಅಲ್ಲ. ಹೇಳು ರಾಜು, ಇದನ್ನು ಕಂಡುಹಿಡಿಯೋದಕ್ಕೆ ಬೇರೆ ಏನಾದರೂ ದಾರಿ ಇದೆಯಾ? ಈ ವಿಷಯದಲ್ಲಿ ನೀ ನನ್ನ ಜೊತೆ ಇರ್ತೀಯಾ ಅಲ್ವಾ ರಾಜು? ಸಾರಿ ಅದಕ್ಕೆ, ಈ ವಿಷಯದಲ್ಲಿ ನಾನು ನಿಮ್ಮ ಜೊತೆ ಇರೋಕ್ಕಾಗಲ್ಲ. ಅದಕ್ಕೆ ಯಾಕೆ ಇಷ್ಟು ಹಠ ಮಾಡ್ತಾ ಇದ್ದೀರಾ? ಈಗಲೂ ಹೇಳ್ತಾ ಇದ್ದೀನಿ, ಬಂದಿರೋದು ಬಾಸೇ. ಒಂದೇ ರೀತಿ ಇರೋಕ್ಕೆ ಹೇಗೆ ಸಾಧ್ಯ? ನನ್ನ ಮನಸ್ಸು ಈಗಲೂ ಹೇಳ್ತಾ ಇದೆ ರಾಜು, ಈಗ ಬಂದಿರೋನು ನನ್ನ ವಿಷು ಅಲ್ಲ. ಇದು ಕೈ ಮುಗಿದು ಕೇಳ್ಕೊತೀನಿ. ಇದೊಂದು ವಿಷಯದಲ್ಲಿ ನನಗೆ ಸಹಾಯ ಮಾಡು ರಾಜು. ನೋಡು, ನೀನು ಅದಕ್ಕೆ ಅನ್ಕೊಂಡು ನನಗೆ ಸಹಾಯ ಮಾಡೋದು ಬೇಡ. ಯಾಕೆಂದ್ರೆ ಈಗಾಗಲೇ ನಿನ್ನ ದೃಷ್ಟಿನಲ್ಲೂ ನಾನು ಹುಚ್ಚಿ ಆಗ್ಬಿಟ್ಟಿದ್ದೀನಿ. ಪಾಪ ಯಾರೋ ಕಷ್ಟದಲ್ಲಿದ್ದಾರೆ, ಯಾರೋ ನೋವು ಅನುಭವಿಸ್ತಿದ್ದಾರೆ ಅನ್ಕೊಂಡೇ ಸಹಾಯ ಮಾಡು. ನಾನು ಯಾಕೆ ಇಷ್ಟು ಒತ್ತಾಯ ಮಾಡಬೇಕು ಹೇಳು ರಾಜು? ಅವನಿಂದಾಗಿ ಈ ಮನೆಗೆ ಸಮಸ್ಯೆ ಆಗುತ್ತೆ ಅಂತ ನನಗೆ ಅನಿಸ್ತಿದೆ. ಧರ್ಮಾಧಿಕಾರಿಯಾಗಿ ಇಡೀ ಮನೆ ಆಸ್ತಿನ ಹೊಡಿಬೇಕು ಅಂತ ಅನ್ಕೊಂಡಿದ್ದಾನೆ. ನೀನೇ ಯೋಚನೆ ಮಾಡು ರಾಜು, ಕಾರ್ ಅಪಘಾತ ಆಗಿ ಸ್ಥಳನ ನೀನು ನೋಡಿದ್ಯಾ. ಅಲ್ಲಿಂದ ಬಿದ್ದರೆ ಕೈಗೋ ಕಾಲ್ಗೋ ತುಂಬಾನೇ ಪೆಟ್ಟಾಗಿರ್ಬೇಕಾಗಿತ್ತಲ್ವಾ? ಆದ್ರೆ ಇವನಿಗೇನು ಆಗೇ ಇಲ್ಲ. ಬಹುಶಃ ಹೀಗೀಗ ನಡ್ಕೋ ಅಂತ ಇವನಿಗೆ ಯಾರೋ ಹೇಳ್ಕೊಡ್ತಾ ಇದ್ದಾರೆ. ಅದ್ರ ಪ್ರಕಾರ ಅವ್ನು ನಡ್ಕೋತಾ ಇದ್ದಾನೆ. ಅಂಥವ್ರು ಯಾರಿದ್ದಾರೆ ಅದಕ್ಕೆ ಈ ಮನೆಯಲ್ಲಿ? ಈ ಮನೆಯಲ್ಲೇ ಅಂತ ಅಲ್ಲ ರಾಜು, ಒಟ್ನಲ್ಲಿ ಅವನ ಬೆನ್ನ ಹಿಂದೆ ಯಾರೋ ಇದ್ದಾರೆ ಅನ್ನೋದಂತೂ ಸತ್ಯ. ಯೋಚನೆ ಮಾಡೋದಕ್ಕೆ ಅವಕಾಶಗಳೇ ಇರಬಾರ್ದು ರಾಜು. ಒಂದೇ ಏಟಿಗೆ ಅವನು ಈ ಮನೆ ಮಗ ಅಲ್ಲ ಅನ್ನೋದು ತೀರ್ಮಾನ ಆಗ್ಬಿಡ್ಬೇಕು. ಹೇಳು ರಾಜು, ಆ ರೀತಿ ಏನಾದರೂ ದಾರಿ ಇದೆಯಾ? ದಯವಿಟ್ಟು ರಾಜು, ಏನಾದರೂ ದಾರಿ ಹುಡುಕು. ಒಂದು ಕೆಲಸ ಮಾಡ್ಬೋದು ಅದಕ್ಕೆ. DNA ಟೆಸ್ಟ್ ಅಂತ ಇದೆ, ಅದನ್ನ ಮಾಡಿಸಿದ್ರೆ ಅವನು ನಿಜವಾದ ಮಗನೋ ಇಲ್ವೋ ಅಂತ ಗೊತ್ತಾಗುತ್ತೆ. ಅದು ಹೇಗೆ ರಾಜು? ಇದುವರೆಗೂ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇರಲಿಲ್ಲ ಅಲ್ವಾ? ಇನ್ನು ಮುಂದೆ ನೋಡು ಅವನು ಹೇಗೆ ಸಿಕ್ಕಾಕೋತಾನೆ ಅಂತ. ಅದಕ್ಕೆ ಮನೆಯವ್ರಿಗೆ ಈ ವಿಷಯ ಗೊತ್ತಾದರೆ ನಾನು ಮನೆ ಬಿಟ್ಟು ಹೋಗಬೇಕಾಗುತ್ತೆ. ವೈಯಕ್ತಿಕವಾಗಿ ನನಗೆ ಈ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಆದರೆ ನಿಮಗೆ ನೋವಾಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ನಾನು ಈ ಕೆಲಸ ಮಾಡ್ತೀನಿ.
ಹೇಳು ಶಾಂತನು. ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನು ಇಲ್ವಲ್ಲ. ಏನೂ ಇಲ್ಲ ಅಂತೀರಾ? ಮತ್ತೆ ಯಾಕೆ ಹೀಗೆ ಕೂತಿದ್ದೀರಾ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲಮ್ಮ, ನಿನ್ನೆಯಿಂದ ಯಾಕೆ ಹೀಗಿದ್ದೀರಾ? ಹೇಳದ್ನಲ್ಲ ಶಾಂತನು, ಏನು ಇಲ್ಲ ಅಂತ. ನೀನು ಬರೋದನ್ನೇ ಕಾಯ್ತಿದ್ದೆ. ಹೌದು, ಪೂಜೆ ಹೇಗಾಯ್ತು? ಅಮ್ಮ, ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆ ಆದರೂ ನನಗೆ ಗೊತ್ತಾಗುತ್ತೆ. ಏನಾಯ್ತು ಅಂತ ಹೇಳಿ. ನಿನ್ನೆ ರಾತ್ರಿ ಯಾಕೆ ಹಾಕಿ ಕೂಕೊಂಡ್ರಿ? ಏನು ಕನಸು ಬಿತ್ತು? ಯಾಕಿಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಯಾಕೋ ನೆಮ್ಮದಿನೇ ಇಲ್ಲ ಶಾಂತನು. ನಮ್ಮ ಕೆಲಸ ಪೂರ್ತಿನೇ ಆಗಲಿಲ್ವಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅದು ಸರಿ, ಪೂಜೆ ಹೇಗಾಯ್ತು? ಪೂಜೆಗೆ ರಾಧಿಕಾ ವಿಷು ಬಗ್ಗೆ ಕೂತ್ಕೊಳ್ಳೇ ಇಲ್ಲ. ಗುರೂಜಿ ಮುಂದೆ ಕೂಡ ವಿಷು ನನ್ನ ಗಂಡನ ಅಲ್ಲ ಅಂತ ಹಳೆ ವರ್ಷನೇ ತೆಗೆದು. ನನ್ಗನ್ಸುತ್ತೆ ಅವಳು ಮನಸ್ಸು ಕೆಡ್ಸ್ಕೊಂಡಿದ್ದಾಳೆ ಅಂತ. ನಿಮ್ಗೇನ್ ಅನ್ಸುತ್ತೆ ಅಮ್ಮ? ಏನಾಗಿದೆ ನಿಮ್ಗೆ? ಯಾಕೆ ಈ ರೀತಿ ಆಡ್ತಾ ಇದ್ದೀರಾ? ಏನ್ ಕನ್ಸ್ಕೊಂಡ್ರಿ? ನನಗೆ ರಾಧಿಕಾ ಬಗ್ಗೆ ಯೋಚನೆ ಮಾಡಿ ಮಾಡಿ ಏನೋ ಆಗೋಗಿದೆ ಶಾಂತನು. ಅದು ಸರಿ, ನಮ್ಮ ಅನುಮಾನ ಸರಿ ಅಲ್ವಾ? ಅವನು ವಿಷು ಅಲ್ವಾ? ನೋಡಿಮ್ಮ, ಇಲ್ಲೇನೋ ದೊಡ್ಡ ನಾಟಕ ನಡೀತಿರೋ ಹಾಗೆ. ಯಾವುದನ್ನ ನಂಬೋದು, ಯಾವುದನ್ನ ಬಿಡೋದು ಒಂದು ಅರ್ಥ ಆಗ್ತಾ ಇಲ್ಲ. ವಿಷು ನಾನು ವಿಷು ಅಲ್ಲ ಅಂತಾನೆ, ಮನೆಯವರು ಅವನೇ ವಿಷು ಅಂತಾರೆ. ಅವನ ಹಾವಭಾವ ನೋಡಿದ್ರೆ ಅವನೇ ವಿಷು ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ರಾಧಿಕಾ ನೋಡಿದ್ರೆ ಹೀಗಾಡ್ತಾಳೆ. ಹಾಗಾದ್ರೆ ಸತ್ಯ ಏನಮ್ಮ? ನಾವಿಲ್ಲಿತ್ಕೊಂಡು ವಿಶ್ವನ ಮಟ್ಟ ಹಾಕೋದು ಕಷ್ಟ ಅಂತ ಬೇರೆಯವ್ರಿಗೆ ಡೀಲ್ ಕೊಟ್ಟಿದ್ದೀನಿ. ಅವನು ಸದ್ದಿಲ್ಲದೆ ಕೆಲಸ ಮಾಡಿ ಮುಗಿಸ್ತಾನೆ. ಅಮ್ಮ, ನಾನು ನಿಮ್ಮ ಜೊತೆನೇ ಮಾತಾಡ್ತಾ ಇದ್ದೀನಿ. ಎಲ್ಲಿದ್ದೀರಾ ನೀವು? ಯಾಕೆ ಹೀಗೆ ಆಡ್ತಾ ಇದ್ದೀರಾ? ಯಾವತ್ತೂ ಹೀಗೆ ಆಡ್ತಾ ಇರ್ಲಿಲ್ವಲ್ಲ? ಯಾಕೋ ಮನಸ್ಸೇ ಸರಿ ಇಲ್ಲ ಶಾಂತನು. ನಾನು ನಿನ್ನ ಜೊತೆ ನಾಳೆ ಮಾತಾಡ್ತೀನಿ. DNA ಟೆಸ್ಟ್ಗೆ ವಾಸ್ತು ಮತ್ತೆ ಅಮ್ಮಂದು ತಲೆ ಕೂದಲು ಅಥವಾ ಉಗುರು ಬೇಕಾಗ್ಬೋದು. ಏನು ಮಾಡೋದು? ರಾಜು, ನೀ ಅತ್ತೆ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ಅದರ ವ್ಯವಸ್ಥೆ ನಾನು ಮಾಡ್ತೀನಿ. ಆದರೆ ಅವನ ಹತ್ರ ಹೋಗೋದಕ್ಕೆ ನನಗೆ ಮನಸ್ಸಿಲ್ಲ. ಅವನ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ನನಗೆ. ಅದಕ್ಕೆ ಬಾಸ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಅದನ್ನು ನಾನು ಕಲೆಕ್ಟ್ ಮಾಡ್ತೀನಿ. ನಾನು ಕಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಫೋನ್ ಮಾಡ್ತೀನಿ. ನೀವು ಆಚೆ ಬಂದ್ಬಿಡಿ. ನಾನು ಕಾರ್ ಹತ್ರ ಇರ್ತೀನಿ. ಮತ್ತೆ ನಾನು ಏನಾದರೂ ಒಳಗಡೆ ಬಂದರೆ ಅನುಮಾನ ಬರುತ್ತೆ. ರಾಜು, ರಾಜು, ಏನ್ ರಾಜು, ಗುಟ್ಟಾಗೇನೋ ಮಾತಾಡ್ತಿರೋ ಹಾಗಿದೆ. ಏನಿಲ್ಲ ಅಮ್ಮ. ಮತ್ತೆ ಇವ್ರ ಜೊತೆ ಸೇರ್ಕೊಂಡು ಏನೋ ಕಿತಾಪತಿ ಮಾಡ್ತಿರೋ ಹಾಗಿದೆ. ರಾಜು, ಬುದ್ಧಿ ಇಲ್ದೇ ಇರೋರ್ ಜೊತೆ ಸೇರ್ಬೇಡ. ನೀನು ಹಾಳಾಗಿ ಹೋಗ್ತೀಯ. ಅದಕ್ಕೆ ನೀವು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬನ್ನಿ. ನಾನು ಆಚೆ ಕಾಯ್ತಾ ಇರ್ತೀನಿ.
ಬಾಸ್ ನನಗೆ ಕೊಡಲ್ವಾ? ಸಾರಿ ಬಾಸ್. ಶಿಟ್, ಒಂದು ನಿಮಿಷ ಬಾಸ್. ಸಾರಿ, ಒಂದು ನಿಮಿಷ ಬ್ಯಾಂಡ್ ಇಡ್ತಿರ್ತೇನೆ. ಇರು ರಾಜು ಡೋಂಟ್ ವರಿ, ನೀನೇನು ಬೇಕು ಅಂತ ಮಾಡಲಿಲ್ಲ. ಸಾರಿ ಬಾಸ್. ರೂಮಲ್ಲಿ ಬ್ಯಾಂಡೆಡ್ ಇದೆ, ನಾ ಹಾಕೋತೀನಿ. ತಗೋ, ಆ್ಯಪಲ್ ತಿನ್ನು. ಸಾರಿ ಬಾಸ್. ರಾಧಿಕಾ, ಎಲ್ಲಮ್ಮ ಹೊರಗೆ ಹೋಗ್ತಾ ಇದೀಯಾ? ಅದು ಹಾಂ ಅಜ್ಜಿ, ಆಸ್ಪತ್ರೆಗೆ ಹೋಗೋಣ ಅಂತ ಹೊರಟೆ. ಚೆಕಪ್ ಮಾಡಿಸ್ದೆ ತುಂಬ ದಿನಗಳಾಗೋಯ್ತಲ್ಲ, ಅದಕ್ಕೆ ಹೋಗಿ ಬರೋಣ ಅಂತ. ನನ್ಗೆ ಯಾಕೋ ನೀನು ಸುಳ್ಳು ಹೇಳ್ತಿದೀಯಾ ಅಂತ ಅನ್ನಿಸ್ತಿದೆ. ನಿಜ ಹೇಳು ರಾಧಿಕಾ, ಎಲ್ಲಿಗೆ ಹೊರಟಿದೀಯಾ? ಕಲ್ಯಾಣಿಯವರೇ, ಇವಳನ್ನ ಎಲ್ಗೂ ಕಳಿಸೋದು ಬೇಡ. ನಾನು ಯಾಕೆ ಸುಳ್ಳು ಹೇಳಿ ಅಜ್ಜಿ? ನಾನು ಹೋಗ್ತಿರೋದು ಆಸ್ಪತ್ರೆಗೇನೆ. ಹೌದಾ, ಸರಿ. ಹಾಗಾದ್ರೆ ವಿಷ್ಣುಗೋ ಪ್ರದೀಪ್ಗೋ ಹೇಳ್ತೀನಿ, ಅವ್ರು ನಿನ್ನ ಕರ್ಕೊಂಡು ಹೋಗ್ತಾರೆ. ಅಯ್ಯೋ ಅಜ್ಜಿ, ಅವರೆಲ್ಲ ಯಾಕೆ? ಪರವಾಗಿಲ್ಲ ಬಿಡಿ, ನಾನೊಬ್ಳೆ ಹೋಗಿ ಬರ್ತೀನಿ. ಅಲ್ಲ, ಈ ಥರ ಪರಿಸ್ಥಿತಿನಲ್ಲಿ ನೀನೊಬ್ಬಳನ್ನೇ ಹೊರಗಡೆ ಕಳ್ಸಕ್ಕಂತೂ ನನ್ನ ಮನಸ್ಸು ಒಪ್ತಾ ಇಲ್ಲಮ್ಮ. ಇವಳು ಹೊರಗಡೆ ಹೋದ್ರೆ ಮತ್ತೇನ ಅನಾಹುತ ಮಾಡ್ತಾಳೋ ಯಾರಿಗೆ ಗೊತ್ತು? ಇತ್ತೀಚೆಗೆ ಇವಳು ನಂಬೋದೇ ಕಷ್ಟ ಆಗಿದೆ ನನಗೆ. ಅಜ್ಜಿ, ನಿಜವಾಗ್ಲೂ ನಾನು ಆಸ್ಪತ್ರೆಗೆ ಹೋಗ್ತಾ ಇರೋದು. ಹೌದಾ? ಸರಿ, ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಅಜ್ಜಿ, ನಾನೇನು ಚಿಕ್ಕ ಮಗುನ ಎಲ್ರ ಜೊತೆ ಬರೋದಕ್ಕೆ? ನನಗೆ ಯಾರ ಅವಶ್ಯಕತೆನೂ ಇಲ್ಲ. ಪರವಾಗಿಲ್ಲ ಬಿಡಿ, ನಾನೊಬ್ಳೆ ಹೋಗಿ ಬರ್ತೀನಿ. ರಾಧಿಕಾ, ಅಜ್ಜಿ ಇವಾಗ ನಿನ್ನ ಜೊತೆ ಬರ್ತಾರೆ ಅಷ್ಟೇ. ನಾನು ಪ್ರದೀಪ್ಗೋ ವಿಷ್ಣುಗೋ ಫೋನ್ ಮಾಡಿ ಹೇಳ್ತೀನಿ, ಅವ್ರ ಜೊತೆ ಹೋಗ್ಬಿಡ್ಬಾ. ಅಜ್ಜಿ, ಪ್ರದೀಪಣ್ಣ ಮತ್ತು ಚಿಕ್ಕಪ್ಪ ಯಾಕೆ? ಅದಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಬಿಡಿ. ಹೊರಡೋಣ ಅದಕ್ಕೆ. ಅಜ್ಜಿ ಬನ್ನಿ. ಹೋಗ್ಬಿಡ್ಬಾ ಅಮ್ಮ.